ಎಂತೆಂತಹ ಹಿಂಬಾಲಕರನ್ನ ಸಾಕೊಂಡಿದ್ದಾರೆ ಇವರು. ಕೊಲೆಪಾತಕರು, ಅತ್ಯಾಚಾರಿಗಳು, ಇವರನ್ನ ರಕ್ಷಣೆ ಮಾಡೋದಕ್ಕೆ ಈಗಲೂ ಡಿಫೆಂಡ್ ಮಾಡ್ಕೊಳ್ತಾ ಇದ್ದಾರಲ್ಲ, ಆಶ್ಚರ್ಯ ಆಗುತ್ತೆ. ಸುಪ್ರೀಂ ಕೋರ್ಟಲ್ಲಿ ಕೇಸ್ ಇದೆ ರೀ. ಸುಪ್ರೀಂ ಕೋರ್ಟಲ್ಲಿ ಕೇಸು ಅಡ್ಮಿಟ್ ಆಗಿದೆ. ಸರ್ಕಾರಕ್ಕೆ CBIಗೆ ನೋಟಿಸ್ ಜಾರಿ ಮಾಡಿತ್ತು. ಮೊನ್ನೆ ವಿಚಾರಣೆಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಸುಪ್ರೀಂ ಕೋರ್ಟು, ಇಬ್ಬರು ನ್ಯಾಯಾಧೀಶರು ಹೇಳಿದ್ದಾರೆ, ಎಲ್ಲ ಸಾಕ್ಷಿಗಳಿಗೂ ಪ್ರೊಟೆಕ್ಷನ್ ಕೊಡಬೇಕು ಅಂತ ಆದೇಶ ಮಾಡಿದ್ದಾರೆ. 15 ದಿನಗಳ ಒಳಗಡೆ ವರದಿ ಸಲ್ಲಿಸಬೇಕು ಅಂತ ಆದೇಶ ಮಾಡಿದ್ದಾರೆ. ಕೇಸು ಈ ದೇಶದ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಈ ಕೇಸ್ ನಡೀತಾ ಇದೆ. ಆದರೂ ಸಹ ಇವರಿಗೆ ತೃಪ್ತಿ ಇಲ್ಲ. ಇದನ್ನ ಅತ್ಯಾಚಾರಿಗಳನ್ನ, ಕೊಲೆಗಡಕರನ್ನ ಈಗಲೂ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ ಅಂತಂದ್ರೆ ಎಂತಹ ನೆಟ್ವರ್ಕ್ ಇಟ್ಕೊಂಡಿರಬೇಕು. ಈಗ ನಮಗೆ ಗೊತ್ತಾಗ್ತಾ ಇದೆ. ಕಳೆದ 3 ವರ್ಷಗಳಿಂದ ನಾವು ಈ ಹೋರಾಟದ ಒಂದು ಭಾಗವಾಗಿದ್ದೀವಿ. ಪ್ರತಿಯೊಂದನ್ನು ಅಬ್ಸರ್ವೇಷನ್ ಮಾಡ್ತಾ ಇದ್ವಿ. ಆದರೆ ಸೌಜನ್ಯ ಸತ್ತಾಗ ಇಷ್ಟೊಂದು ಆಕ್ಟಿವ್ ಇರಲಿಲ್ಲ, ಸೋಷಿಯಲ್ ಮೀಡಿಯಾ ಇಷ್ಟೊಂದು ಆಕ್ಟಿವ್ ಇರಲಿಲ್ಲ. ಆಗ ಇವರು ಯಾವ್ಯಾವ ರೀತಿ ಕೇಸುಗಳನ್ನು ಮುಚ್ಚಾಕಿರ್ತಾರೆ ಅಂತೇಳಿ ಈಗ ನಮಗೆ ಅರ್ಥ ಆಗ್ತಾ ಇದೆ. ಆವತ್ತು ಸೌಜನ್ಯ ಅಪಹರಣ ಆದಾಗ, ಅತ್ಯಾಚಾರ ಬಂದಂತ ಬಿಸಾಕಿದಾಗ, ಕೊಲೆ ಆದಾಗ ಇವರು ಯಾವ್ಯಾವ ರೀತಿ ಮುಚ್ಚಾಕ್ಲಿಕ್ಕೆ ಪ್ರಯತ್ನ ಮಾಡಿದ್ರು, ಯಾವ ರೀತಿ SP ವಿಚಾರಣೆಗಳನ್ನು ಟ್ವಿಸ್ಟ್ ಮಾಡಿದ್ರು, ಯಾವ ರೀತಿ IGP ಮಾತುಗಳನ್ನು ಟ್ವಿಸ್ಟ್ ಮಾಡಿದ್ರು, ಎಲ್ಲವನ್ನು ಈಗ ನಮ್ಗೆ ಅರ್ಥ ಆಗ್ತಿರ್ಬೋದು. ಇಷ್ಟೊಂದು ಸ್ಟ್ರಾಂಗ್ ಆಗಿದ್ರೂ ಸಹ, ಈಗಲೂ ಸುಪ್ರೀಂ ಕೋರ್ಟಲ್ಲಿದ್ದರೂ ಸಹ ಈಗಲೂ ಈ ವಿಚಾರವನ್ನು ಸೌಜನ್ಯ ಹೋರಾಟಗಾರರೇ ತಪ್ಪು ಮಾಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಒಂದು ಸನ್ನಿವೇಶವನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರಲ್ಲ. ನಿನ್ನೆ ಒಂದು ನೋಡ್ತಾ ಇದ್ವಿ, ವಿಶ್ವವಾಣಿಯ ವರದಿಗಾರ ಅಂತೆ, ಜಿತೇಂದ್ರ ಕುಂದೇಶ್ವರ ಅಂತೆ. ಒಬ್ಬ ವರದಿಗಾರ ಯಾವ ರೀತಿ ಇರಬೇಕು, ಇವರೊಂದು ಪೋಸ್ಟ್ ಹಾಕ್ತಾರೆ, ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಗಡೀಪಾರಿನ ಆದೇಶ ರದ್ದು. ಅವ್ರೇನು ಕೋರ್ಟ್ಗೆ ಹೋಗಿದ್ರಲ್ಲ ರದ್ದು ಮಾಡಿ ಅಂತೇಳಿ, ಅದನ್ನು ಕೋರ್ಟ್ ನಿರಾಕರಿಸ್ಬಿಡ್ತು ಅಂತೇಳಿ ಒಂದು ಸುದ್ದಿ ಹಾಕ್ತಾರೆ. ಅದೇ ಜಿತೇಂದ್ರ ಕುಂದೇಶ್ವರರವರು ಸುಪ್ರೀಂ ಕೋರ್ಟಲ್ಲಿ ಸೌಜನ್ಯ ವಿಚಾರಣೆ ನಡೆದಿತ್ತಲ್ಲ, ಸರ್ಕಾರಕ್ಕೆ ಚೀಮಾರಿ ಆಗ್ತಲ್ಲ, ಆ ವಿಚಾರ ಯಾವುದು ಪ್ರಕಟಣೆ ಮಾಡಿಲ್ಲ. ಇವರು ಪತ್ರಕರ್ತರು ಯಾವ ಸಂದೇಶ ಕೊಡಲಿಕ್ಕೆ ಹೊರಟಿದ್ದಾರೆ? ಯಾವ ಸಂದೇಶವನ್ನ? ಒಂದಷ್ಟು ಜನ ಬರ್ತಾರೆ, ಇನ್ಬಾಕ್ಸಿಗೆ ಬರ್ತಾರೆ, ಇಲ್ಲಿ ಏನೂ ನಡೆಯೋದಿಲ್ಲ, ಏನೂ ಆಗೇ ಇಲ್ಲ, ನಿಮ್ಮ ಪ್ರಲಾಪಗಳು ವ್ಯರ್ಥ ಅಂತಾರೆ. ಪ್ರಲಾಪಗಳು ವ್ಯರ್ಥ ಅಂತೆ. ಸುಪ್ರೀಂ ಕೋರ್ಟು ಸುಮ್ಮನೆ ಕೇಸನ್ನು ಅಡ್ಮಿಟ್ ಮಾಡ್ಕೊಳ್ಳೋದಿಲ್ಲ. ಸ್ಕೂಟ್ನಿ ಟೈಮ್ನಲ್ಲೇ ಎಲ್ಲವನ್ನು ನೋಡುತ್ತೆ. ಅದಕ್ಕೆ ಅಂತ ಸಪ್ರೇಟ್ ಡಿಪಾರ್ಟ್ಮೆಂಟ್ ಇದ್ದು ನೀವು ಅರ್ಜಿಯನ್ನು ಸರಿಯಾಗಿ ಸಲ್ಲಿಸಿ ಅಂತೇಳಿ ವಾಪಸ್ ಕೊಟ್ಟಿದ್ದಂಥದ್ದು ಇದೇ ಸುಪ್ರೀಂ ಕೋರ್ಟಲ್ಲಿ. ಆಗ ಸ್ಯಾಟಲೈಟ್ ಚಾನೆಲ್ಗಳು ಮತ್ತು ಕೆಲವೊಂದಷ್ಟು ಜನ ಏನು ಅತ್ಯಾಚಾರಿಗಳ ಪರವಾಗಿದ್ದಾರಲ್ಲ, ಅವರು ಬಾಯಿ ಬಡ್ಕೊಂಡಿದ್ದು ಏನು ಗೊತ್ತೇನೋ, ಅವರನ್ನು ಸಮರ್ಥನೆ ಮಾಡ್ಕೊಳ್ತಾ ಇದ್ದಂಥವ್ರು. ಈ ಕೇಸು ನಿಲ್ಲೋದಿಲ್ಲ. ಕೇಸು ಅಡ್ಮಿಟ್ ಆದಾಗ ಒಬ್ಬರೂ ಸುದ್ದಿ ಮಾಡಿಲ್ಲ. ಕೇಸ್ ವಿಚಾರಣೆ ಆಗ್ತಾ ಇದೆ, ಒಂದು ಸ್ಯಾಟಲೈಟ್ ಚಾನಲ್ಲು ಇಲ್ಲ. ನೆನ್ನೆ ದಿವಸ ರಿಪಬ್ಲಿಕ್ ಕನ್ನಡದಲ್ಲಿ ಬಂತು. ಯಾವ ರೀತಿ ಸುದ್ದಿ ಬಂತು ಗೊತ್ತಾ? 1 ನಿಮಿಷದ ವಿಚಾರವನ್ನು ಅದನ್ನೇ ಮುಂದುವರಿಸಿ ನಾವು ಸಹ ಪ್ರಸಾರ ಮಾಡಿದ್ದೇವೆ ಅಂತ ತೋರಿಸ್ಕೊಳ್ಳೋದಕ್ಕೆ, ಪಾಪದ ಪ್ರಾಯಶ್ಚಿತ್ತಕ್ಕೆ. ಯಾಕಂದರೆ ರಿಪಬ್ಲಿಕ್ ಕನ್ನಡದವರು ಅತಿ ಹೆಚ್ಚು ಸೌಜನ್ಯ ವಿಚಾರವನ್ನು ತೆಗೆದುಕೊಂಡು ಬಂದು ದಾರಿ ತಪ್ಪಿಸಕ್ಕೆ ಹೋಗಿ ಸ್ಮಿತಾ ರಂಗನಾಥ್ ಇರ್ಬೋದು, ಮಹಾಬಲೇಶ್ವರ ಶೆಟ್ಟರ್ ಇರ್ಬೋದು, ಕಿರಿಕೀರ್ತಿ ಇರ್ಬೋದು, ವಸಂತ್ ಗಿಳಿಯಾರ್ ಇರ್ಬೋದು, ಚಕ್ರವರ್ತಿ ಸುಲಿಬೆಲೆ ಇರ್ಬೋದು, ವಿಶ್ವವಾಣಿಯ ವರದಿಗಾರ ಜಿತೇಂದ್ರ ಕುಂದೇಶ್ವರ ಇರ್ಬೋದು, ಇವರೆಲ್ಲರೂ ಸಹ ಆ ವೇದಿಕೆಯನ್ನು ಬಳಸ್ಕೊಂಡಿದ್ರು. ಇವತ್ತು ಅವ್ರು ಯಾರೂ ಮಾತಾಡ್ತಾ ಇಲ್ಲ, ರಿಪಬ್ಲಿಕ್ ಕನ್ನಡ ಮಾತಾಡ್ತಾ ಇಲ್ಲ. ಇವತ್ತು ಅವ್ರು ಹೇಳ್ತೇನೆ ಅಂದರೆ ಸುಪ್ರೀಂ ಕೋರ್ಟಲ್ಲಿ ಸೌಜನ್ಯ ವಿಚಾರ ಬಂದಿದೆ ಅಂತೇಳಿ 1 ನಿಮಿಷದ ಸುದ್ದಿಯನ್ನು ಸುದೀರ್ಘವಾಗಿ ಅದನ್ನೇ ಲೂಪ್ ಮಾಡಿ ಎಳೆದಿದ್ದು. ಇನ್ನು ಯಾವ ಚಾನಲನ್ನು ಸಹ ಈ ವಿಚಾರದ ಬಗ್ಗೆ ಡಿಸ್ಕಷನ್ ಮಾಡಲಿಲ್ಲ, ಪ್ಯಾನಲ್ ಡಿಸ್ಕಷನ್ ಮಾಡಲಿಲ್ಲ, ಏನಾಯಿತು ಅಂತ ಡಿಸ್ಕಷನ್ ಮಾಡಲಿಲ್ಲ. ಇವರೆಲ್ಲರೂ ಸಹ ಈ ದೇಶದ ಪತ್ರಿಕೋದ್ಯಮದಲ್ಲಿ ಸಂವಿಧಾನ ಕೊಟ್ಟಿರುವಂಥ ಸ್ವತಂತ್ರವನ್ನು ಬಳಸ್ಕೊಂಡು ಇವರು ಪತ್ರಕರ್ತರಾಗಿರುವಂಥದ್ದು. ಇವರು ಸಹ ನಾವು ಪತ್ರಕರ್ತರು ಅಂತ ಹೇಳ್ಕೊಳ್ತಾ ಇದ್ದಾರಲ್ಲ, ಅದು ಯಾವ ಮಕ ಇಟ್ಕೊಂಡು ಹೇಳ್ತಾ ಇದ್ದಾರ ನಮಗಂತೂ ಗೊತ್ತಿಲ್ಲ. ಇಲ್ಲಿ ನೆನ್ನೆ ವಸಂತ ಗಿಳಿಯಾರ್ ಮಾತನಾಡಿದ್ದಂಥ ವಿಚಾರ, ಇನ್ನೂ ಮಿಸ್ಟರ್ ಕಿರಿಕೀರ್ತಿ ಬಂದಿಲ್ಲ. ಆ ಕಾಪಿ ತಗೊಂಡು ಬರ್ತಾರೆ ಅವರು. ಕಿರಿಕೀರ್ತಿಯವರ ಕಾಪಿ ತಗೊಂಡು ಬಂದು ಕೂತ್ಕೊಂಡು ಎಲ್ಲ ಡಿಸ್ಕಷನ್ ಮಾಡಿ ವಿಶ್ಲೇಷಣೆ ಮಾಡ್ತಾರೆ, ಸುಪ್ರೀಂ ಕೋರ್ಟೇ ಸರಿ ಇಲ್ಲ ಅಂತೇಳಿ. ಕಾಯ್ತಾ ಇದ್ದೀವಿ ಯಾವ್ಯಾವ ವಿಚಾರಗಳನ್ನು ಯಾವ್ಯಾವ ರೀತಿ ಮಾತಾಡಬೇಕು. ಮುಟ್ಟಾಳ್ರ ಜನರು
ಈಗಲೇ ಇಷ್ಟೊಂದು ನೀವು ಆಟ ಆಡ್ತಾ ಇರೋರು, ಇನ್ನು ಆ ಟೈಮ್ನಲ್ಲಿ ಎಷ್ಟು ನಾಟಕ ಮಾಡಿರ್ಬೋದು. ಸಂತೋಷ್ ರಾವನ್ನ ತಗೊಂಡೋಗಿ ಸೌಜನ್ಯ ಕೇಸಿಗೆ ಫಿಟ್ ಮಾಡಿದಂಥವ್ರು ಆನೆ ಮಾವುತನ ಕೇಸ್ಗೆ ಫಿಟ್ ಮಾಡೋದಕ್ಕೆ ಏನೆಲ್ಲ ಪ್ಲಾನ್ ಮಾಡಿದ್ರಿ, ಹೇಳೋರಿಲ್ಲ ಕೇಳೋರಿಲ್ಲ ಅಂತನ. ಇದೇ ಸಂತೋಷ್ ರಾವ್ ತಾನು ಅಪರಾಧಿ ಆಗಿದ್ರೆ ಇದೇ ಸಂತೋಷ್ ರಾವ್ ಯಾಕ್ರಿ ಸುಪ್ರೀಂ ಕೋರ್ಟ್ ಹೋಗಿ ಅರ್ಜಿ ಸಲ್ಲಿಸ್ತಾ ಇದ್ದ? ಇದೇ ಸಂತೋಷ್ ರಾವ್ ಹೈಕೋರ್ಟಲ್ಲಿ ಯಾಕ್ರಿ ಅರ್ಜಿ ಸಲ್ಲಿಸ್ತಾ ಇದ್ದ ಪರಿಹಾರಕ್ಕೋಸ್ಕರವಾಗಿ? ಇದೇ ಸಂತೋಷ್ ರಾವ್ ಇವತ್ತು ಸುಪ್ರೀಂ ಕೋರ್ಟ್ಗೂ ಅರ್ಜಿ ಹಾಕಿದಾನಲ್ಲ. ಇಲ್ಲಿ ಎಲ್ಲವೂ ಸಹ ಕಣ್ಣು ಮುಂದೆ ಇದೆ, ಎಲ್ಲವೂ ಸಹ ಸತ್ಯ ಇದೆ. ಸೌಜನ್ಯ ಹೋರಾಟಗಾರರಿಗೆ ಏನೋ ಒಂದು ಗ್ಯಾಂಗ್ ಇದೆಯಂತೆ, ಬುರುಡೆ ಗ್ಯಾಂಗ್ ಇದೆ ಅಂತ ಹೇಳ್ತಾ ಇದ್ದಾರಲ್ಲ. ಖಂಡಿತ ಗ್ಯಾಂಗ್ ಇದೆ. ಎಂತಹ ಗ್ಯಾಂಗ್ ಇದೆ ಗೊತ್ತಾ? ಸೌಜನ್ಯಗೆ ನ್ಯಾಯ ಸಿಗಬೇಕು ಅಂತ ಹೋರಾಟ ಮಾಡ್ತಾ ಇರುವಂಥ ಒಂದು ಗ್ಯಾಂಗ್, ನ್ಯಾಯಯುತವಾಗಿ ನ್ಯಾಯ ಸಿಗಬೇಕು ಅಂತ ಹೋರಾಟ ಮಾಡ್ತಾ ಇರುವಂಥ ಒಂದು ಗ್ಯಾಂಗ್, ಬುರುಡೆ ಗ್ಯಾಂಗ್. ನೀವು ಹೇಳ್ತಿರಲ್ಲ, ಆ ಬುರುಡೆ ಗ್ಯಾಂಗ್ ಆ ಬುರುಡೆಗಳನ್ನು ಊತಾಕಿ ಆ ಬುರುಡೆಗಳ ಅಸ್ಥಿ ಪಂಜರಗಳ ಮೇಲೆ ಬಂದ್ವಲ್ಲ, 3 ಅಸ್ಥಿ ಪಂಜರಗಳು ಬಂಗ್ಲೆಗುಡ್ಡದಲ್ಲಿ ಸಿಕ್ಕಿರುವಂತಹ ಮೂಳೆಗಳಿದಾವಲ್ಲ, ಎಲ್ಲದಕ್ಕೂ ನ್ಯಾಯ ಸಿಗಬೇಕು ಅಂತೇಳಿ ಹೋರಾಟ ಮಾಡ್ತಾ ಇರುವಂತಹ ಒಂದು ಗ್ಯಾಂಗು ಸೌಜನ್ಯ ಹೋರಾಟಗಾರರ ಗುಂಪು. ಅದೇ ಗ್ಯಾಂಗ್ ನಿಮ್ಮಗಳಿಗೆ ತಡ್ಕೊಳಕ್ಕಾಗ್ತಾ ಇಲ್ಲ. ಏನೋ ಕೆಳಗಡೆ ಏನೋ ಮೆಣಸಿನ್ಕಾಯಿ ಇಟ್ಟಂಗೆ ಆಟ ಆಡ್ತಾ ಇದ್ದೀರಿ. ಆದರೆ ಒಂದಂತೂ ಸತ್ಯ, ಇಲ್ಲಿ ಕೊಲೆಪಾತಕರನ್ನ ಅತ್ಯಾಚಾರಿಗಳನ್ನ ಕಾಪಾಡೋದಕ್ಕೋಸ್ಕರವಾಗಿ ಸತ್ಯವನ್ನು ಸಾಯಿಸಿ ಧರ್ಮವನ್ನು ಸಾಯಿಸಿ ಅತ್ಯಾಚಾರಿಗಳು ಮತ್ತು ಕೊಲೆಗಡುಕರ ಯಾರ ಅತ್ಯಾಚಾರಿಗಳು ಗೊತ್ತಿಲ್ಲ. ಸುಪ್ರೀಂ ಕೋರ್ಟಲ್ಲಿದೆ, ಸುಪ್ರೀಂ ಕೋರ್ಟಲ್ಲಿ ವಿಚಾರಣೆ ಇದೆ, ವಿಚಾರಣೆ ನಡೀತಾ ಇದೆ. ಸುಪ್ರೀಂ ಕೋರ್ಟ್ ಏನು ಆದೇಶ ಕೊಡುತ್ತೋ, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮನ್ನು ರಚನೆ ಮಾಡುತ್ತೋ, ಮತ್ತು ಏನಾದರೂ ಒಂದಾಗುತ್ತೋ, ಒಟ್ಟಿನಲ್ಲಿ ಯಾರಾದರೂ ಅತ್ಯಾಚಾರಿಗಳು ಯಾರ್ಯಾರು ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿದರೋ, ಸಾಮೂಹಿಕವಾಗಿ ಬರ್ಬರವಾಗಿ ಕೊಂದಾಕಿದ್ದಾರೋ ಎಲ್ಲರ ಮುಖವಾಡ ಬಯಲು ಆಗಬೇಕಲ್ಲ. ಸುಪ್ರೀಂ ಕೋರ್ಟ್ಗೆ ಹೋದ್ಮೇಲೆ ಬಯಲು ಆಗಲೇಬೇಕಲ್ವಾ? ಇಲ್ಲಿ ಯಾರು ತಪ್ಪು ಮಾಡಿದ್ರು ಹೊರಗಡೆ ಬರಲೇಬೇಕಲ್ಲ. ತಾಳ್ಮೆಯಿಂದ ಕಾಯ್ತಾ ಇರಿ. ನಾವು ಸಹ ಈ ಸಾಕ್ಷಿಗಳನ್ನೆಲ್ಲಾನು ಸಹ ಒಂದೊಂದಾಗಿ ಯಾವ್ಯಾವ ಸಾಕ್ಷಿಗಳಿತ್ತು, ಇವ್ರು ಏನೇನು ಮಾಡಿದ್ರು ಎಲ್ಲವನ್ನೂ ಸಹ ಜನರಿಗೆ ತಿಳಿಸುವಂಥ ಕೆಲಸ ನಾವು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೇವೆ. ನೀವು ಅನ್ಯಾಯವನ್ನು ಸಮರ್ಥನೆ ಮಾಡ್ಕೊಳ್ಳೋಕ್ಕೆ ಹೋಗ್ತಾ ಇದ್ದೀರಿ, ನಾವು ನ್ಯಾಯದ ಪರವಾಗಿ ಮಾತನಾಡ್ತಾ ಇದ್ವಿ. ನೀವು ಅಸತ್ಯದ ಪರವಾಗಿ ಹೋಗ್ತಾ ಇದ್ದೀರಿ, ನಾವು ಸತ್ಯದ ಪರವಾಗಿ ಹೋಗ್ತಾ ಇದ್ವಿ. ನಾವು ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ, ಆನೆ ಮಾವುತನ ಜೋಡಿ ಕೊಲೆ ಕೇಸಿಗೆ ಅನ್ಯಾಯ ಆಗಿದೆ, ಚಿನ್ನಯ್ಯ ಊತ ಹಾಕಿರುವಂತಹ ಬುರುಡೆಗಳಿಗೆ ನ್ಯಾಯ ಸಿಗಬೇಕು ಅಂತ ಹೋರಾಟ ಮಾಡ್ತಾ ಇದ್ವಿ. ನೀವು ಯಾರನ್ನೋ ರಕ್ಷಣೆ ಮಾಡೋದಕ್ಕೋಸ್ಕರವಾಗಿ, ನೀವು ಯಾರನ್ನೋ ಮೆಚ್ಚೋದಕ್ಕೋಸ್ಕರವಾಗಿ ಏನೆಲ್ಲ ಆಟ ಆಡ್ತಾ ಇದ್ದೀರಿ ನೋಡಿದ್ದೀವಲ್ಲ, ನಿರಂತರವಾಗಿ ನೋಡಿದ್ದೀವಲ್ಲ. ಆದರೆ ಒಂದಂತೂ ಸತ್ಯ, ಈ ಸುಪ್ರೀಂ ಕೋರ್ಟ್ನಲ್ಲಿ ಏನು ಕೇಸ್ ದಾಖಲಾಗಿ ವಿಚಾರಣೆಗೆ ಆದೇಶ ಆಗಿ ಈಗ ಸರ್ಕಾರಕ್ಕೆ ನೋಟಿಸನ್ನು ಜಾರಿ ಮಾಡಿದೆ. ಜುಲೈ ತಿಂಗಳಿಗೆ ಕೇಸ್ ಹೋಗಿದೆ. ಜುಲೈ ತಿಂಗಳ ನಂತರ ಏನಾಗುತ್ತೆ? ಅತ್ಯಾಚಾರಿಗಳು ಯಾವ ಬಿಲದಲ್ಲಿ ಅಡ್ಕೊಂಡು ಕೂತಿದ್ದರೂ, ಅತ್ಯಾಚಾರಿಗಳು ಏನೇ ಆದರೂ ಅವರ ಮುಖವಾಡ ಬಯಲು ಆಗೇ ಆಗುತ್ತೆ. ಎಲ್ಲರಿಗೂ ನೋಟಿಸ್ ಇಶ್ಯೂ ಆಗುತ್ತೆ. ಎಲ್ಲವನ್ನೂ ಸಹ ಹೊರಗಡೆ ತರಲೇಬೇಕಾಗುತ್ತೆ. SIT ರಚನೆ ಆದಾಗ ಸುಮ್ಮನೆ ಕುತ್ಕೊಳ್ಳೋವಂಥವ್ರಲ್ಲ. ಎಲ್ಲ ಸಾಕ್ಷಿಗಳಿಗೂ ಪ್ರೊಟೆಕ್ಷನ್ ಇದೆ. ಚಿನ್ನಯ್ಯನಿಗೆ ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಇದ್ರೂ ಸಹ ಈ ಮಾಧ್ಯಮಗಳು ಹೋಗಿ ಚಿನ್ನಯ್ಯನ ಮನೆ ಮುಂದೆ ಹೋಗಿ ಅವರ ಮನೆ ವಿಚಾರಗಳನ್ನು ಹೇಳಿ ಅಶೋಕ್ ಅವರು ಈ ಬುರುಡೆ ಮಾಸ್ಕ್ ಭೀಮನ ವಿಚಾರವನ್ನು ತೆಗೆದುಕೊಂಡು ಇವರು ಚಿನ್ನಯ್ಯ ಅಂತ ಹೇಳಿದ್ದು ಇಲ್ಲಿ ದಾರಿ ತಪ್ಪಿಸುವಂಥ ಕೆಲಸ ಮಾಡಿದ್ರಲ್ಲ, ಆ ಕೆಲಸ ಸೌಜನ್ಯ ಕೇಸಲ್ಲಿ ಬರೋದಿಲ್ಲ. ಯಾಕೆಂದರೆ ಅಲ್ಲಿ ನಮಗೆ ಗೊತ್ತಾಗಿದೆ ಇವರ ನಾಟಕಗಳು ಏನೇನು ಮಾಡಿದ್ರು ಅಂತ ಗೊತ್ತಾಗಿದೆ. ಯಾರೂ ಸಹ ಇಲ್ಲಿ ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತಾ ಇಲ್ಲ. ಅನ್ಯಾಯದ ವಿರುದ್ಧ ಅವರು ಹೋರಾಟ ಮಾಡ್ತಾ ಇಲ್ಲ. ಅವರು ಅನ್ಯಾಯ ಆಗಿರೋದನ್ನೇ ಸಮರ್ಥನೆ ಮಾಡಿಕೊಂಡು ಅತ್ಯಾಚಾರಿಗಳ ಪರವಾಗಿ, ಕೊಲೆಗಡುಕರ ಪರವಾಗಿ ಇವರು ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ ಅಂತಂದರೆ ಆ ಅತ್ಯಾಚಾರಿಗಳಿಗೂ ಆ ಕೊಲೆಗಡುಕರಿಗೂ ಏನು ಅವರನ್ನು ಸಮರ್ಥನೆ ಮಾಡ್ಕೊಳ್ಳೋವರೆಗೂ ಯಾವುದೇ ವ್ಯತ್ಯಾಸ ನಮಗೆ ಕಾಣ್ತಾ ಇಲ್ಲ. ಸತ್ಯಮೇವ ಜಯತೆ, ಸತ್ಯ ಗೆಲ್ಲಲೇಬೇಕು, ಗೆದ್ದೇ ಗೆಲ್ಲುತ್ತೆ. ಆ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ನಿಜಕ್ಕೂ ಸತ್ಯದ ಪರವಾಗಿ ಇದ್ದಾರೆ, ಎಲ್ಲರನ್ನು ಕಾಪಾಡ್ತಾರೆ. ಹಾಲು ನೀರು ಏನೇನಿದೆಯಲ್ಲ ಎಲ್ಲವೂ ಬೇರೆ ಬೇರೆ ಆಗಲೇಬೇಕು. ಎಲ್ಲದೂ ಸಹ ಸತ್ಯ ಹೊರಗಡೆ ಬರಲೇಬೇಕು. 100ಕ್ಕೆ 100 ಭಾಗ ನಮಗೆ ವಿಶ್ವಾಸ ಇದೆ. ಸೌಜನ್ಯ ಹಂತಕರು, ಸೌಜನ್ಯ ಮೇಲೆ ನಡೆದಂತಹ ಅಮಾನುಷ ಕೃತ್ಯಗಳಿಗೆ ಎಲ್ಲರ ಮುಖವಾಡ ಬಯಲು ಆಗೇ ಆಗುತ್ತೆ. ಅಲ್ಲಿಯವರೆಗೂ ಈ ಹೋರಾಟಗಾರರು ಏನು ಪ್ರಾಮಾಣಿಕ ರೀತಿಯಿಂದ ಹೋರಾಟ ಮಾಡ್ತಾ ಇದ್ದೀವಲ್ಲ, ಅದನ್ನು ಮಾತ್ರ ನಿಲ್ಲಿಸೋದಿಲ್ಲ.
ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ, ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.